ಎಂಎಲ್ಸಿ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರನ್ನು ನಮ್ಮ ಪ್ರತಿನಿಧಿ ಶಶಿಧರ್ ಮಾತನಾಡಿಸಿದ್ದಾರೆ. ಅವರೇನೇನಂದ್ರು ಬನ್ನಿ ತೋರಿಸ್ತೀನಿ. ಪರವಾಗಿ ನಾವಿದ್ದೇವೆ ಅಂತ ಹೇಳ್ಬಿಟ್ಟು ಬಿಜೆಪಿ ನಿಯೋಗ ಇವತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದರ್ಶನವನ್ನ ಪಡೆದು ಬಂದಿದ್ದಾರೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಮೇಲ್ಮನೆ ವಿಪಕ್ಷ ನಾಯಕರಂತ ಛಲವಾದಿ ನಾರಾಯಣಸ್ವಾಮಿ ಇದ್ದಾರೆ. ನಮ್ಮ ಜೊತೆ ಮಾತಾಡೋಣ. ಸರ್, ಇವತ್ತು ಧರ್ಮಸ್ಥಳದ ಮಂಜುನಾಥನ ದರ್ಶನ ಪಡೆದ್ರಿ, ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ಈ ಒಂದು ಘಟನೆ ಬಗ್ಗೆ? ನೋಡಿ, ಧಾರ್ಮಿಕ ವಿಷಯಕ್ಕೂ ಬೇರೆ ವಿಷಯಗಳಿಗೂ ಯಾವುದೇ ರೀತಿಯ ಹೊಂದಾಣಿಕೆ ಇಲ್ಲ. ನಾವು ಇವತ್ತಿನ ದಿವಸ ಬಂದಿರತಕ್ಕಂಥದ್ದು ದೇವರ ದರ್ಶನಕ್ಕೆ. ಅಪಾರ ಭಕ್ತರನ್ನು ಹೊಂದಿರತಕ್ಕಂಥ ಮಂಜುನಾಥೇಶ್ವರರವರ ಇದಕ್ಕೆ ಯಾವುದೇ ರೀತಿಯ ಧಕ್ಕೆ ಬರಬಾರದು. ಆದರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಈ ಮಂಜುನಾಥೇಶ್ವರ ಈ ಧರ್ಮಸ್ಥಳಕ್ಕೆ ಒಂದು ಕೆಟ್ಟ ಕಳಂಕವನ್ನ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲೂ ಈ ಒಂದು ಎಡಪಂಥೀಯ ಚಿಂತಕರು ಈ ರೀತಿ ಮಾಡ್ತಾ ಇರತಕ್ಕಂಥದ್ದು. ಇದನ್ನೇ ಜೊತೆಯಲ್ಲಿ ಇಟ್ಕೊಂಡು ಈ ಸರ್ಕಾರವೂ ಕೂಡ ಅವರಿಗೆ ಪ್ರೋತ್ಸಾಹ ಕೊಡುವ ರೀತಿಯಲ್ಲಿ ನಡ್ಕೊಂಡಿದೆ. ಆದ್ರಿಂದಾಗಿ ಇದು ಅಪಾರ ಭಕ್ತರ ಜೊತೆಯಲ್ಲಿ ನಾವಿದ್ದೇವೆ ಅಂತಕ್ಕಂಥ ಒಂದು ಇದನ್ನು ಕೊಡ್ಲಿಕ್ಕೆ ನಾವು ಇವತ್ತು ಬಂದಿರತಕ್ಕ. ಅನಾಮಿಕ ಹೇಳಿದಂತೆ 17 ಕಡೆ ಶೋಧ ಕಾರ್ಯಾಚರಣೆ ಮಾಡಿದ್ರು, 15 ದಿನ ಏನು ಸಿಕ್ಕಿಲ್ಲ. ಇನ್ನೂ ಕೂಡ ತನಿಖೆ ಮಾಡುವಂತ ಅಗತ್ಯತೆ ಇದೆಯಾ? ಅವನ ಅನಾಮಿಕ ಅಲ್ಲ, ಅವನೇ ಕ್ರಿಮಿನಲ್. ಇಷ್ಟೊಂದು ದಾರಿ ತಪ್ಪಿಸಿ, ಸರ್ಕಾರವನ್ನು ದಾರಿ ತಪ್ಪಿಸಿ, ಎಲ್ಲರನ್ನೂ ಕರ್ಕೊಂಡು ಬಂದು, ಈಗ ನನ್ನ ಪ್ರಕಾರ ಯಾರೇ ಒಬ್ಬ ಈ ರೀತಿ ನಾನೇ ಹೂತಾಕಿದ್ದೇನೆ ಅಂತ ಹೇಳಿದ ವ್ಯಕ್ತಿ ಅವ ಕ್ರಿಮಿನಲ್ ಆಗ್ತಾನೆ. ಆ ಕ್ರಿಮಿನಲ್ ವ್ಯಕ್ತಿಯನ್ನ ನೀವು ಮೊದಲು FIR ಹಾಕಿ ಅರೆಸ್ಟ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅವನನ್ನು ತಗೊಂಡೋಗಿ ಜೈಲಿಗೆ ಹಾಕಬೇಕು. ನಿಮಗೆ ಅವಶ್ಯಕತೆ ಬಂದರೆ ಮಾತ್ರ ಅವನನ್ನ ನೀವು ಇನ್ವೆಸ್ಟಿಗೇಷನ್ಗೆ ತರಬೇಕು. ಆದ್ರೆ ನೀವೇನ್ ಮಾಡಿದ್ದೀರಿ, SITಗೆ ಅವರನ್ನೇ ಮುಖ್ಯಸ್ಥರನ್ನಾಗಿ ಮಾಡಿದ ರೀತಿಯಲ್ಲಿ ಮಾಡಿ ಅವನು ಹೇಳಿದಂತೆ ಎಲ್ಲವೂ ನಡೀತಾ ಇದೆ. ಅಂದಮೇಲೆ ಅವ ಅಮಾಯಕ ಅಲ್ಲ, ಈಸ್ ಅ ಕ್ರಿಮಿನಲ್. ಅವನನ್ನ ಜೈಲಿಗೆ ಕಳಿಸಬೇಕು. ಈಗ ಅವನು ಹೇಳಿದಂತೆ ಯಾವುದೂ ನಡೆದಿಲ್ಲ. ಅಂದ್ರೆ ಇಷ್ಟೊಂದು ದಿವಸಗಳ ಕಾಲ, ತಿಂಗಳಗಟ್ಟಲೆ ಇವತ್ತು ಪ್ರಚಾರ ಆಗಿದ್ದು ಧರ್ಮಸ್ಥಳಕ್ಕೆ ಅಪಚಾರವಾಗಿದೆಯೇ ಹೊರತು ಬೇರೆ ಏನೂ ಇಲ್ಲ. ಆದ್ರಿಂದ ಈ ಅಪಚಾರದಲ್ಲಿ, ಈ ತಪ್ಪಿನಲ್ಲಿ ಸರ್ಕಾರದ ಪಾಲಿದೆ. ಸರ್ಕಾರ, ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಇವತ್ತಿನ ದಿವಸ ಇಂತಹ ಒಂದು ಕಳಂಕವನ್ನು ಹಚ್ಚಿದ್ದಾರೆ. ಆದ್ರಿಂದ ಅವರೆಲ್ಲರಿಗೂ ಶಿಕ್ಷೆ ಆಗಬೇಕು. ಮುಖ್ಯಮಂತ್ರಿಗಳು ರಾಜ್ಯದ ಕ್ಷಮೆ ಕೇಳಬೇಕು. ಅವ್ರಿಗೇನಾದ್ರೂ ದೇವರ ಭಕ್ತಿ ಇದ್ರೆ ಮೊದಲು ರಾಜೀನಾಮೆ ಕೊಡಬೇಕು. ಇದಿಷ್ಟು ವಿರೋಧ ಪಕ್ಷ ನಾಯಕರಂತ ಛಲವಾದಿ ನಾರಾಯಣಸ್ವಾಮಿ ಮಾತಾಗಿದ್ದು, ಆ ಧರ್ಮಸ್ಥಳ ಪರವಾಗಿ ಯಾರೆಲ್ಲ ಅಪಪ್ರಚಾರ ಮಾಡ್ತಿದ್ದಾರೆ ಅದನ್ನ ನಾವು ಸಹಿಸೋದಿಲ್ಲ. ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ. ಧರ್ಮಸ್ಥಳವನ್ನು ಉಳಿಸಿ ಯಾರು ಕೂಡ ಭಯಪಡುವಂತ ಅವಶ್ಯಕತೆ ಇಲ್ಲ ಅನ್ನೋದು ಇವರ ಮಾತಾಗಿದೆ. ಕ್ಯಾಮರಾಮನ್ ಶ್ರೀಯರ ಜೊತೆ ಮಲನಳ್ಳಿ ಶಶಿಧರ್, ಪವರ್ ಟಿವಿ, ಧರ್ಮಸ್ಥಳ.